ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಡಿಯಾಸ್ ಕಿಚನ್. ಇವತ್ತಿನ ರೆಸಿಪಿ ನಾವು ಹೇಗೆ ಸುಲಭವಾಗಿ ಚಿಕನ್ ಫ್ರೈ ಮಾಡೋದನ್ನ ನೋಡೋಣ. ನಿಮ್ಮ ಮನೆಯಲ್ಲಿ ದಿಢೀರ್ ಅತಿಥಿ ಯಾರಾದರೂ ಬಂದರೆ ಈ ರೆಸಿಪಿ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡಬಹುದು. ಯಾಕಂದರೆ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ತುಂಬ ಕಡಿಮೆ. ಮೊದಲು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಪ್ಯಾನ್ ತಗೊಂಡು ಚಕ್ಕೆ, ಲವಂಗ, ಒಣಮೆಣಸಿನ್ಕಾಯಿ, ಧನಿಯಾ, ಕರಿಬೇವು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ಥರಂತಹ ಎಣ್ಣೆನ ಸೇರಿಸೋದು ಬೇಡ. ಈಗ ಅದೇ ಪ್ಯಾನ್ನಲ್ಲಿ ಎಣ್ಣೆ ಬಿಸಿಯಾದ ನಂತರ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. ನಂತರ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ. ಈಗ ಕ್ಲೀನ್ ಮಾಡಿಟ್ಟಿರುವ ಚಿಕನನ್ನು ಸೇರಿಸಿ 1-2 ನಿಮಿಷಗಳ ಕಾಲ ನಾವು ಮೀಡಿಯಂ ಫ್ಲೇಮಲ್ಲಿ ಹಾಕಿ ಅದನ್ನು ನಾವು ಬಿಸಿ ಮಾಡ್ಕೋಬೇಕು. ಈಗ ನಾವೇ ರುಚಿಯಾಗಿ ತಯಾರು ಮಾಡಿರುವ ಮಸಾಲೆ ಪೌಡರನ್ನು ಸೇರಿಸಿ 5 ಮಿನಿಟ್ಸ್ ಫ್ರೈ ಮಾಡಿ. ನಂತರ 1 ಗ್ಲಾಸ್ ನೀರು ಸೇರಿಸಿ 10-15 ನಿಮಿಷಗಳ ಕಾಲ ಇದನ್ನು ಬೇಯಿಸಲು ಬಿಡಿ. ಈಗ ರುಚಿಯಾದ ಚಿಕನ್ ತಯಾರು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.